ವೀಕ್ಷಕರೇ, ಪವರ್ ಟಿವಿ ಧರ್ಮಸ್ಥಳ ಪ್ರಕರಣದಲ್ಲಿ ಅದರಲ್ಲೂ ಬುರುಡೆ ಪ್ರಕರಣದಲ್ಲಿ ಪ್ರತಿದಿನ ನಿಮಗೆ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ನೀಡ್ತಾನೆ ಇದೆ. ಈವಾಗಲೂ ಕೂಡ ಬುರುಡೆ ಕೇಸ್ನ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿಯನ್ನ ಪವರ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ಇದು ಬೇರೆಲ್ಲೂ ಇಲ್ಲದಂತ, ಯಾರು ಟಚ್ ಮಾಡಲಾಗದಂತ ಸುದ್ದಿ. ಇದು ಹಲವು ಬಾರಿ ಹೇಳಿದೀವಿ, ಏನ್ರೆ ನೀವು ದಿನಕ್ಕೊಂದೊಂದು ಹೇಳ್ತೀರಾ. ನೋ, ಅಲ್ಲಿ ಏನಾಗ್ತಿದ್ಯೋ ಅದೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಪವರ್ ಟಿವಿ ಮುಂಚಿತವಾಗಿ ನಿಮ್ಮ ಮುಂದೆ ಇಡ್ತಾ ಇದೆ. ಕೊನೆಗೂ ಕೂಡ ಬಂಗ್ಲೆಗುಡ್ಡೆ ಬುರುಡೆ ರಹಸ್ಯ ಬಯಲಾಗಿದೆ. ಬುರುಡೆ ತಂದಿದ್ ಯಾರು, ಹೇಗಿತ್ತು ಗೊತ್ತಾ ಪ್ಲಾನು? ಬುರುಡೆ ಶೂರರು, ಷಡ್ಯಂತ್ರ ಶೂರರ ಪ್ಲಾನ್ ಹೇಗಿತ್ತು ಗೊತ್ತಾ? ಎಸ್ಐಟಿ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕ ಸತ್ಯವನ್ನ ಬುರುಡೆ ಗ್ಯಾಂಗ್ ಹೊರಕಕ್ಕಿದೆ. ವಿಷ ಕುಡಿದ್ಮೇಲೆ ಒಂದ್ ದಿವಸ ಅದನ್ನ ಹೊರಗೆ ಕಕ್ಲೇಬೇಕು, ನುಂಗ್ಬಿಟ್ರೆ ಪ್ರಾಣ ಹೋಗ್ಬಿಡುತ್ತೆ. ಎಸ್ಐಟಿ ತನಿಖೆಯ ಇನ್ಸೈಡ್ ಸ್ಟೋರಿ ಪವರ್ ಟಿವಿಯಲ್ಲಿ ಮಾತ್ರ. ಈ ತಲೆ ಬುರುಡೆ ತಂದು ಕೊಟ್ಟಿದ್ ಯಾರು, ಹೇಗಿತ್ತು ಗೊತ್ತಾ ಇವರ ಮಾಸ್ಟರ್ ಪ್ಲಾನು? ವಿಷವನ್ನ ಕುಡಿದ ಮೇಲೆ ಸತ್ಯವನ್ನ ಕಕ್ಲೇಬೇಕಾಗತ್ತೆ. ತಲೆ ಬುರುಡೆ ತಂದಿದ್ದೆ ಸೌಜನ್ಯ ಅವರ ಮಾವ ವಿಠಲ್ ಗೌಡ. ಏನು ಸೌಜನ್ಯ ನ್ಯಾಯ ಬೇಕು ಅಂತ ಹೋರಾಡಿದ್ದು. ಆದ್ರೆ ಈ ಸೌಜನ್ಯನ ಮಾವ ವಿಠಲ್ ಗೌಡನೇ ತಲೆ ಬುರುಡೆ ತಗೊಂಡು ಬಂದಿದ್ದು. ಪಾಯಿಂಟ್ ನಂಬರ್ 11A ಅಂತ ಮಾರ್ಕ್ ಮಾಡ್ತಾರೆ. ನೆನಪಿದ್ಯಾ ನಿಮಗೆ? ಸ್ವಲ್ಪ ನೆನಪಿಸ್ಕೊಳ್ಳಿ. ಆ ಪಾಯಿಂಟ್ ನಂಬರ್ 11A ಇಂದ ಬುರುಡೆಯನ್ನ ವಿಠಲ್ ಗೌಡ ತಂದಿದ್ದ. ಬಂಗ್ಲೆಗುಡ್ಡೆ ಪಾಯಿಂಟ್ ನಂಬರ್ 11A ಇಂದ ಬುರುಡೆ ತಂದಿದ್ದ ವಿಠಲ್ ಗೌಡ. ಮಟ್ಟಣ್ಣ ಮತ್ತು ತಿಮರೋಡಿಯ ಡೈರೆಕ್ಷನ್ ಅಂತೆ ಬುರುಡೆಯನ್ನ ಈ ವಿಠಲ್ ಗೌಡ ತಗೊಂಡು ಬರ್ತಾನೆ ಬಂಗ್ಲೆಗುಡ್ಡೆಯ ಪಾಯಿಂಟ್ ನಂಬರ್ 11A ಇಂದ. ಸೌಜನ್ಯ ಮಾವ ವಿಠಲ್ ಗೌಡಗೆ ಸಾಥ್ ನೀಡಿದ್ದು ಡ್ರೈವರ್ ಪ್ರದೀಪ್. ಬುರುಡೆಯನ್ನ ಮಟ್ಟಣ್ಣನ ಕೈಗೆ ಕೊಟ್ಟಿದ್ದ ಸೌಜನ್ಯ ಮಾವ ವಿಠಲ ಗೌಡ. ಬಳಿಕ ಆ ಬುರುಡೆಯನ್ನ ಚಿನ್ನಯ್ಯನ ಕೈ ಕೊಟ್ಬಿಟ್ಟು ಗಿರೀಶ್ ಮಟ್ಟಣ್ಣನವರು, ಹೋಗಪ್ಪ ನೀನು ಕಂಪ್ಲೇಂಟ್ ಮಾಡು ಅಂತ ಹೇಳಿದ್ರು. ಕುಸುಮಾವತಿ ಅವರ ಪಕ್ಕದಲ್ಲೇ ಇದ್ದಾರೆ ನೋಡಿ ಸೌಜನ್ಯ ಅವರ ಸೋದರ ಮಾವ ವಿಠಲ್ ಗೌಡ. ವಿಠಲ್ ಗೌಡನೇ ಬಂಗ್ಲೆಗುಡ್ಡೆ ಪಾಯಿಂಟ್ ನಂಬರ್ 11A ಇಂದ ಹೋಗಿ ಆ ಬುರುಡೆಯನ್ನ ತಗೊಂಡು ಬಂದಿದ್ದು. ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಆ ಹೆಣ್ಣು ಮಗಳ ಅತ್ಯಾಚಾರ ಮತ್ತು ಸಾವಿನ ಪ್ರಕರಣವನ್ನ ಇಟ್ಕೊಂಡು ಹೋರಾಟ ಮಾಡಿ ಇವತ್ತು ಆ ಹೋರಾಟದ ದಿಕ್ಕನ್ನ ತಪ್ಪಿಸ್ತಾ ಇರೋದ್ರಲ್ಲಿ ಸೌಜನ್ಯಾಳ ಕುಟುಂಬಸ್ಥರು ಇದ್ದಾರೆ ಅನ್ನೋದು ಇಲ್ಲಿ ಅಷ್ಟೇ ಸತ್ಯ ಆಗತ್ತೆ. ತಲೆ ಬುರುಡೆ ತಗೊಂಡು ಬಂದಿದ್ದೆ ವಿಠಲ್ ಗೌಡ, ಸೌಜನ್ಯಾಳ ಮಾವ. ಎಸ್ಐಟಿ ತನಿಖಾ ಸಂದರ್ಭದಲ್ಲಿ ಬಾಯಿ ಬಿಟ್ಟಿದಾನಿತ. ಸ್ವಂತ ಕುಟುಂಬದವರೇ ಸೌಜನ್ಯ ತನಿಖೆಯ ಹಳ್ಳ ಹಿಡಿಸ್ಬೇಕಾದ್ರೆ ಸೌಜನ್ಯ ಹೋರಾಟಕ್ಕೆ ನ್ಯಾಯ ಎಲ್ಲರಿಗೂ ಸಿಗುತ್ತೆ? ಸೌಜನ್ಯಾಳ ಸ್ವಂತ ಸೋದರ ಮಾವ ವಿಠಲ್ ಗೌಡ ಬುರುಡೆ ತಗೊಂಡು ಬರ್ತಾನೆ. ಬುರುಡೆ ತಗೊಂಡು ಬಂದು ಗಿರೀಶ್ ಮಟ್ಟಣ್ಣನವರ ಕೈಗೆ ಕೊಡ್ತಾರೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ಈ ಬುರುಡೆ ಪ್ರಕರಣದಲ್ಲಿ ಕೇವಲ ಗಿರೀಶ್ ಮಟ್ಟಣ್ಣನವರ್, ಮಹೇಶ್ ತಿಮರೋಡಿ, ಚಿನ್ನಯ್ಯ ಮಾತ್ರ ಇಲ್ಲ, ಸಮೀರ್ ಮಾತ್ರ ಇಲ್ಲ, ಸ್ವತಃ ಸೌಜನ್ಯ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ದಾರೆ. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ರಾತ್ರಿ ಇಡೀ ವಿಚಾರಣೆ ವೇಳೆ ಸ್ಫೋಟಕ ಸತ್ಯವನ್ನ ಈ ಗ್ಯಾಂಗ್ ಹೊರಕಕ್ಕಿದೆ. ಸಿಕ್ಕಲ್ಲಿ ಕಣ್ಣೀರು ಹಾಕೊಂಡು ಹೆಗಡೆ ಅವರ ಕುಟುಂಬಸ್ಥರ ಮೇಲೆ ಆರೋಪ ಮಾಡ್ತಾ ಇದ್ರಲ್ಲ, ಸೌಜನ್ಯ ಅತ್ಯಾಚಾರದಲ್ಲಿ ಇವ್ರ ಭಾಗಿತ್ವ ಆಗಿದೆ ಅಂತ ಹೇಳಿ. ಇವಾಗ ಅರ್ಥ ಮಾಡ್ಕೊಳ್ಳಿ. ಮಧ್ಯರಾತ್ರಿವರೆಗೂ ಕೂಡ ವಿಚಾರಣೆ ನಡೆಸಿದ್ರು ಪ್ರಣವ್ ಮೊಹಂತಿ. ಗಿರೀಶ್ ಮಟ್ಟಣ್ಣ, ವಿಠಲ್ ಗೌಡ, ಜಯನ್ಗೆ ಕಾಕಿ ಫುಲ್ ಡ್ರಿಲ್ ಮಾಡಿತ್ತು. ಸರಿಯಾಗಿ ಬೆಂಡೆತ್ತಿದ್ರು. ಅವ್ರದೇ ಭಾಷೆಯಲ್ಲಿ ಮಾತನಾಡಿಸಿ ಸತ್ಯವನ್ನ ಹೊರಕಕ್ಸಿದ್ದಾರೆ. ಪ್ರಣವ್ ಮೊಹಂತಿ ಅವರ ಪ್ರಶ್ನೆಗಳಿಗೆ ಗಿರೀಶ್ ಮಟ್ಟಣ್ಣನವರ್ ಪದರುಗುಟ್ಟು ಹೋಗಿದ್ದ. ಮಾಧ್ಯಮದ ಮುಂದೆ ಬೇಕಾಬಿಟ್ಟಿ ಲಾ ಪಾಯಿಂಟ್ ಗಳನ್ನ ಹಾಕ್ತಿದ್ದಂತ ಮಟ್ಟಣ್ಣನ ಗ್ಯಾಂಗು ಪ್ರಣವ್ ಮೊಹಂತಿ ಅವ್ರ ಮುಂದೆ ಬಾಯಿ ಮುಚ್ಕೊಂಡು ಮೂಲೆಗೆ ಸೇರ್ಕೊಂಡಿದ್ರು. ಪೊಲೀಸರ ಎದುರುಗಡೆ ಕಣ್ಣೀರಿಟ್ಟಿದ್ದಾರೆ ಬುರುಡೆ ಗ್ಯಾಂಗ್ ನ ಲೀಡರ್ಸ್. ಧರ್ಮಸ್ಥಳದ ಷಡ್ಯಂತ್ರದ ಬಗ್ಗೆ ಬುರುಡೆ ಗ್ಯಾಂಗ್ನಿಂದ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಇದೇ ಗಿರೀಶ್ ಮಟ್ಟಣ್ಣನವರು ನಿಂತ್ಕೊಂಡು ಮೊಬೈಲ್ ಅಲ್ಲಿದೆ, ಫೋನ್ ಅಲ್ಲಿದೆ, ಅಲ್ಲಿದೆ, ಇಲ್ಲಿದೆ ಅಂತ ಮಾತಾಡ್ತಾ ಇದ್ನಲ್ಲ, ಲಾ ಪಾಯಿಂಟ್ ಗಳನ್ನ ಹಾಕ್ತಾ ಇದ್ನಲ್ಲ, ರೌಡಿ ಶೀಟರ್ನ ಕರ್ಕೊಂಡು ಬಂದು ಮಾನವ ಹಕ್ಕುಗಳ ಆಯೋಗದ ಸದಸ್ಯನೋ ಅಥವಾ ಇನ್ನೊಬ್ರು ಆಫೀಸರ್ ಅಂತ ತೋರಿಸಿದ್ನಲ್ಲ, ಅವನ ಯೋಗ್ಯತೆಗೆ ಅವನ ಮುಖ ನೋಡ್ರಿ. ಅವನು ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಬುರುಡೆ ರಹಸ್ಯ ಗೊತ್ತಾಗಿದೆ ನೋಡಿ. ಬುರುಡೆ ತಂದಿದ್ದು ಬಂಗ್ಲೆಗುಡ್ಡದಿಂದ ಪಾಯಿಂಟ್ ನಂಬರ್ 11A ಇಂದ. ಇದೇ ಸೌಜನ್ಯಳ ಮಾವ. ನಾಚಿಕೆ ಆಗ್ಬೇಕ್ರಿ. ಹೆಣ್ಣು ಮಕ್ಕಳ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನ ಇಟ್ಕೊಂಡು ಸ್ವಂತ ಕುಟುಂಬಸ್ಥರೇ ನ್ಯಾಯ ಕೊಡಿಸ್ಬೇಕಾಗಿರೋರು ಅವಳ ಸಾವಿಗೆ ಅನ್ಯಾಯ ಮಾಡ್ತಾ ಬಿದ್ದಿದಾರಲ್ಲ, ಇವ್ರೇನ್ ಮನುಷ್ಯರೇನ್ರಿ? ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಒತ್ತುತ್ತಾ ಕೂತಿರ್ತಿರಲ್ಲ, ಅಲ್ಲಿ ಕೂತ್ಕೊಂಡು ಸೌಜನ್ಯ ಕೇಸ್ ಬಗ್ಗೆ ಮಾತಾಡಿ ಅಂತ ಹೇಳಿ. ಅರ್ಥ ಮಾಡ್ಕೊಳ್ಳಿ, ಯಾರು ಸೌಜನ್ಯಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸ್ವಂತ ಕುಟುಂಬದವರೇ ಇಂಥ ಬುರುಡೆ ಗ್ಯಾಂಗ್ನ ಜೊತೆ ಸೇರ್ಕೊಂಡು ಬುರುಡೆ ತಗೊಂಡು ಬಂದು ಇಷ್ಟೊಂದು ಅನ್ಯಾಯ ಮಾಡ್ತಿರ್ಬೇಕಾದ್ರೆ ಪಾಪ ಹೆಣ್ಮಗಳು ಸೌಜನ್ಯಂಗೆ ಎಲ್ಲಿಂದ ನ್ಯಾಯ ಸಿಗುತ್ತೆ? ಬುರುಡೆ ತಂದು ಕೊಟ್ಟಿದ್ದು ನಾನೇ ಅಂತ ವಿಠಲ ಗೌಡ ಒಪ್ಕೊಂಡಿದ್ದಾರೆ ಸೌಜನ್ಯ ಮಾವ. ಎಸ್ಐಟಿ ವಿಚಾರಣೆ ವೇಳೆ ಬುರುಡೆ ರಹಸ್ಯವನ್ನ ಸೌಜನ್ಯಳ ಮಾವ ಹೊರಕಕ್ಕಿದ್ದಾನೆ. ಧರ್ಮಸ್ಥಳದ ಮೇಲೆ ಆರೋಪ ಬರಲಿ ಅಂತ ಬುರುಡೆ ತಂದು ಕೊಟ್ಟೆ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಲಿ ಅಂತ ಈ ರೀತಿ ಮಾಡಿದ್ವಿ ಅಂತ ವಿಠಲ್ ಗೌಡ ಮಾತಾಡಿದ್ದಾನೆ. ಧರ್ಮಸ್ಥಳದ ಷಡ್ಯಂತ್ರದ ಬಗ್ಗೆ ಕೊನೆಗೂ ಸೌಜನ್ಯ ಮಾವ ಬಾಯ್ಬಿಟ್ಟಿದ್ದಾನೆ ನೋಡಿ. ಕುಸುಮಾವತಿ ಅವರೇ, ಇವಾಗ ಏನ್ ಮಾತಾಡ್ತೀರಿ?
ಸಿಕ್ಕಲ್ಲಿ ಸೆರಗೊಡ್ಡು ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಡಬ್ಬಿ ಇಟ್ಟು ಕಲೆಕ್ಷನ್ ಮಾಡ್ತಾ ಇದ್ರಲ್ಲ, ಇವತ್ತು ಏನ್ ಮಾತಾಡ್ತೀರಿ? ನಿಮ್ಗಳೇನು ನಾಲ್ಗೇನೋ ಅಥವಾ ಬೇರೆ ಏನಾದ್ರೂ? ವಿಠಲ್ ಗೌಡ ಸೌಜನ್ಯಾಳ ಸ್ವಂತ ಮಾವ ಸತ್ಯ ಬಾಯ್ಬಿಟ್ಟಿದ್ದಾನೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಅಂತ ನಾವು ಈ ರೀತಿ ಮಾಡಿದ್ವಿ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರಬೇಕು, ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡಬೇಕು ಅಂತಾನೆ ಈ ರೀತಿ ಮಾಡಿದ್ವಿ ಅಂತ. ಹೊಟ್ಟೆಗೆ ಅನ್ನ ತಿಂತಾರೋ ಏನ್ ತಿಂತಾರ್ರಿ? ಅಂಡ್ ಇಂಥವ್ರನ್ನ ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋರು ನೀವೇನ್ ತಿಂತೀರಿ ಹೊಟ್ಟೆಗೆ? ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಕೆಟ್ಟ ಕೊಳಕ ಕಮೆಂಟ್ಗಳು ಹಾಕ್ತಿರಲ್ಲ, ನೀವೇನ್ ಮಾತಾಡ್ತೀರಿ ಇವಾಗ? ಸೌಜನ್ಯ ಸಾವಿಗೆ ನ್ಯಾಯ ಬೇಕಾದಂತವ್ರು ಯಾರಾದ್ರೂ ಇಂಥ ದರಿದ್ರ ಕೆಲಸ ಕೈ ಹಾಕ್ತಾರ? ಯಾಕೆ ಹೇಳಿ 12-13 ವರ್ಷ ಆದ್ರೂ ಸೌಜನ್ಯಾಳ ಸಾವಿಗೆ ನ್ಯಾಯ ಸಿಕ್ಕಿಲ್ಲ? ಮನೆಯವರೇ ಭಾಗಿಯಾಗಿದಾರಲ್ವಾ? ಮನೆಯವರೇ ಅವರವರ ಸುಖಗಳನ್ನ ನೋಡ್ಕೊಳ್ಳೋದ್ರಲ್ಲಿ, 3 ಅಂತಸ್ತಿನ ಮನೆ ಕಟ್ಟೋದ್ರಲ್ಲಿ, ಚಂದ ಎತ್ತೋದ್ರಲ್ಲಿ, ವಸೂಲಿ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಇನ್ನು ಸೌಜನ್ಯ ಸಾವಿಗೆ ಎಲ್ಲಿಂದ ನ್ಯಾಯ ಸಿಗುತ್ತೆ? ಪ್ರತಿನಿಧಿ ರೂಪೇಶ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಪವರ್ ಟಿವಿ ಎಲ್ಲೂ ಇಲ್ಲದಂತ ಸುದ್ದಿಯನ್ನ ಬ್ರೇಕ್ ಮಾಡಿದೆ ಇವತ್ತು. ಯಾಕಂದ್ರೆ ಇಲ್ಲಿವರೆಗೂ ಅಂತೆ ಕಂತೆಗಳನ್ನ ಹಾಕೊಂಡು ನಾವು ಫಸ್ಟ್ ನಾವು ಸೆಕೆಂಡ್ ಅಂತ ಹೇಳ್ತಿದ್ದ ಎಲ್ಲದಕ್ಕೂ ಬ್ರೇಕ್ ಬಿದ್ದು ಸದ್ಯ ಬುರುಡೆಯನ್ನ ತಂದುಕೊಟ್ಟಿದ್ದೆ ಬಂಗ್ಲೆಗುಡ್ಡದ 11.A ಇಂದ 11A ಪಾಯಿಂಟ್ ನಂಬರ್ 11A ಇಂದ ಸೌಜನ್ಯಳ ಮಾವ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಸೌಜನ್ಯ ಸಾವಿಗೆ ನ್ಯಾಯ ಬೇಕಾಗಿಲ್ಲ ಇವ್ರಿಗೆ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋದಷ್ಟೇ ಅವರ ಉದ್ದೇಶ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ರೂಪೇಶ್, SIT ಸರಿಯಾಗಿ ಬಿಸಿ ಮುಟ್ಟಿಸಿದೆ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ರೂಪೇಶ್ ಅಲ್ಲಿ? ಸಿಂಧೂರ ನಿಜಕ್ಕೂ ಕೂಡ ಯಾಕಂತ ಹೇಳಿದ್ರೆ ಬೇಜಾರಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಧರ್ಮಸ್ಥಳದ ವಿಚಾರವಾಗಿ ಧರ್ಮಸ್ಥಳದ 100 ಶವಗಳನ್ನ ಹೂಳಲಾಗಿದೆ ಅಂತೇಳಿ ಕತೆ ಕಟ್ಟೋದು ಯಾಕಂತ ಹೇಳಿದ್ರೆ ಅಪಪ್ರಚಾರ ಮಾಡ್ಲಿಕ್ಕೆ ಅಂತೇಳಿ ಇದೀಗ ಬಟ ಬಯಲಾಗ್ತಾ ಇದೆ. ಮಾತಿಯೂ ಕೂಡ ಸೌಜನ್ಯ ಪರ ಹೋರಾಟಗಾರರು ಅಂತೇಳಿ ಕರೆದುಕೊಂಡಂತವ್ರು ಏನೇನ್ ಮಾಡಿದ್ರು ಅಂತ ಹೇಳಿ ಒಂದಿಷ್ಟು ವಿಚಾರವನ್ನು ನಾವು ಬಯಲಿಗೆ ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ವಿಠಲ್ ಗೌಡ ಸೌಜನ್ಯ ಪರ ಹೋರಾಟವನ್ನು ಮಾಡ್ತಾ ಇದ್ರು. ಯಾವಾಗ ಈ ಹೋರಾಟ ಧರ್ಮಸ್ಥಳದ ವಿರೋಧ ತಿರುಗುತ್ತೋ ಆವಾಗೇ ಒಂದೇ ದಾರಿ ತಪ್ಪಿತ್ತು. ಅದಾದ ಬಳಿಕವಾಗಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ, ತನಿಖೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿ SITಗೆ ವಿಠಲ್ ಗೌಡ್ರನ್ನ ಯಾಕೆ ಕರೆದ್ರು ಅಂತೇಳಿ ಸಹಜವಾಗಿ ಪ್ರಶ್ನೆ ಮೂಡ್ಲಿಕ್ಕೆ ಶುರು ಆಗುತ್ತೆ. ಯಾಕೆ ಕರೆದ್ರು ಅಂತೇಳಿ ಏನೂ ಇಲ್ಲ ಅಥವಾ ಏನು ಸಾಕ್ಷಿಗಳಿಲ್ಲ, ಏನೂ ಕೂಡ ಅಗತ್ಯನೇ ಇಲ್ಲ ಅಂತ ಹೇಳಿದ್ರೆ ಅವರು ಕರಿತಾ ಇರಲಿಲ್ಲ. ಹೀಗಾಗಿ ಈ ಒಂದು ಷಡ್ಯಂತ್ರದಲ್ಲೂ ಕೂಡ ಅವರ ಪಾಲಿದೆ, ಷಡ್ಯಂತ್ರದಲ್ಲೂ ಕೂಡ ಅವರ ಕುಮ್ಮಕ್ಕುಗಳು, ಅವರ ಪಾತ್ರಗಳಿದೆ ಅಂತ ಹೇಳಿ SIT ಪೊಲೀಸರು ಬುಲಾವನ್ನು ಕೊಟ್ಟರು. ಅವರಿಗೆ ವಿಠಲ್ ಗೌಡ ಅವರಿಗೆ ಬುಲಾವು ಕೊಡ್ತಾ ಇದ್ದಂತೆ ನಮಗೆ ಒಂದಿಷ್ಟು ಎಲ್ಲೋ ಮಿಸ್ ಹೊಡಿತಾ ಇದೆ ಅಂತ ಇದೆ. ಹೀಗಾಗಿ ಪ್ರಕರಣ ದಾರಿ ತಪ್ಪುವುದಕ್ಕೆ ಪ್ರಮುಖವಾಗಿರತಕ್ಕಂಥ ಕಾರಣ ಸೌಜನ್ಯ ಕುಟುಂಬಸ್ಥರು ಅನ್ನೋದೇ ಈಗ ಬಲು ದುಃಖಕರ ವಿಚಾರ. ಯಾಕಂತ ಹೇಳಿದ್ರೆ ಈಗ ಒಂದು ಬುರುಡೆಯನ್ನು ಇಟ್ಟುಕೊಂಡು ಕೇವಲ ಒಂದು ಕತೆ ಹೇಳಿದ್ರೆ ಸರಿಯಾಗೋದಿಲ್ಲ. ಆ ಕತೆಗೆ ಎಂಟ್ರಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಒಬ್ಬ ಚಿನ್ನಯ್ಯ ಅಂತ ಹೇಳಿ ಒಬ್ಬ ಖಳನಾಯಕ ಅಂತೇಳಿ ಕರಿಬಹುದು, ಹೀರೋ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಬುರುಡೆಯೊಂದಿಗೆ ಎಂಟ್ರಿ ಆಗ್ತಾನೆ. ಹೀಗಾಗಿ ಎಲ್ಲ ಇಡೀ ದೇಶದ ಇಡೀ ವಿಶ್ವದ ಗಮನ ಸೆಳೆದ ಒಂದು ಬುರುಡೆ ಸಿಕ್ಕಿದೆ ಅಂತ ಹೇಳಿದ್ರೆ ಇದಕ್ಕೆ ಬಹುಮುಖ್ಯವಾಗಿ ಮೆಟೀರಿಯಲ್ ಅನ್ನ ಸೆಟ್ ವರ್ಕ್ ಅನ್ನ ಮಾಡಿಕೊಟ್ಟವರು ಇಲ್ಲಿ ವಿಠಲ್ ಗೌಡ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ 11A ಅಂತ ಹೇಳಿದ್ರೆ ಈಗ ಅಗಿಲಿಕ್ಕಿಂತ ಮುಂಚೆ ಉತ್ಖನನ ಮಾಡ್ಲಿಕ್ಕಿಂತ ಮುಂಚೆನೆ ಅಲ್ಲಿಂದ ಒಂದು ಬುರುಡೆಯನ್ನ ಅದೇ ಹುಗ್ದಿದೆ ಅಂತೆಲ್ಲ ಭೂಮಿ ಮೇಲೆ ಇರತಕ್ಕಂಥ ಬುರುಡೆಯನ್ನ ವಿಠಲ್ ಗೌಡ ತೆಗೆದುಕೊಂಡು ಬಂದ್ರು. ವಿಠಲ್ ಗೌಡಕ್ಕೆ ಸಹಾಯ ಮಾಡಿದ್ದು ಡ್ರೈವರ್ ಪ್ರದೀಪ್ ಅನ್ನೋ ವಿಚಾರ ಬಯಲಿಗೆ ಬರ್ತಾ ಇದೆ. ಹೀಗಾಗಿ ಇದೇ ವಿಚಾರವಾಗಿ ಇದೇ ಬುರುಡೆಯನ್ನು ತೆಗೆದುಕೊಳ್ತಾರಲ್ಲ, ಅದಾದ ಬಳಿಕವಾಗಿ ಗಿರೀಶ್ ಭಟ್ಟಣ್ಣವರಿಗೆ ಕೊಡ್ತಾರೆ, ಮಟ್ಟಣ್ಣವರು ಜಯಂತಿ ಕೊಡ್ತಾರೆ, ಜಯಂತ್ ಅವರು ಚಿನ್ನಯ್ಯನಿಗೆ ಕೊಡ್ತಾರೆ. ಹೀಗಾಗಿ ಎಲ್ಲರ ಪಾಲು ಕೂಡ ಇಲ್ಲಿದೆ. ಹೀಗಾಗಿ ಈ ಒಂದು ಸೌಜನ್ಯ ಪ್ರಕರಣದಲ್ಲಿ ದಾರಿ ತಪ್ತಾ ಇದೆ ಅಂತ ಹೇಳ್ತಿರಲ್ಲ, ಸ್ಪಷ್ಟವಾಗಿ ಅವ್ರ ಕುಟುಂಬಸ್ಥರೇ ದಾರಿ ತಪ್ಪಿಸ್ತಾ ಇದ್ದಾರೆ. ಸೌಜನ್ಯ ನ್ಯಾಯ ಸಿಗಲೇಬೇಕು, ಅಂದು ಸಿಗಬೇಕು, ಇಂದು ಸಿಗಬೇಕು ಅಂತೇಳಿ ಎಲ್ಲರೂ ಕೂಡ ಹಾರೈಸ್ತಾ ಇದ್ದಾರೆ. ಎಲ್ಲರೂ ಕೂಡ ಹೇಳೋದು ಒಂದೇ. ಆದ್ರೆ ಈ ರೀತಿಯಾಗಿ ಮಾಡೋದು ಎಲ್ಲಿ ಸಿಗುತ್ತೆ? ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ್ರೆ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಕಾನೂನಾತ್ಮಕ ಹೋರಾಟ ಮಾಡಬೇಕು. ಈ ರೀತಿ ಷಡ್ಯಂತ್ರ ಮಾಡ್ತಾ ಹೋದ್ರೆ ಮತ್ತೆ ಜೈಲಿಗೆ ಹೋಗೋದು ಬಿಟ್ರೆ ಇಲ್ಲಿ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಈ ಪ್ರಕರಣದಲ್ಲಿ ಗೊತ್ತಾಗ್ತಾ ಇದೆ. ತನಿಖೆ ಮುಂದುವರಿತಾ ಇದೆ. ಇನ್ನೂ ಕೂಡ ಒಂದಿಷ್ಟು ವಿಚಾರವನ್ನ ಬಾಯ್ಬಿಟ್ಟಿದೆ ಅಂತ ಹೇಳಾಗ್ತಾ ಇದೆ. ರೂಪೇಶ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಸೌಜನ್ಯಾಳಿಗೆ ನ್ಯಾಯ ಕೊಡಿಸ್ಬೇಕಂದ್ರೆ ಪವರ್ ಟಿವಿ ಯಾವಾಗ್ಲೂ ಹೇಳ್ತಾ ಇತ್ತು ಅದು ಪವರ್ ಟಿವಿಯಿಂದ ಮಾತ್ರ ಸಾಧ್ಯ ಅಂತ. ನಿಜವಾಗ್ಲೂ ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ಅಂತಂದ್ರೆ ಅವ್ರ ಕುಟುಂಬಸ್ಥರು ಏನಿಂತ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿದಾರಲ್ಲ, ಸೌಜನ್ಯಾಳ ಸಾವನ್ನ ಇಟ್ಕೊಂಡು ದಿಕ್ಕು ತಪ್ಪಿಸೋದಕ್ಕೆ ಟ್ರೈ ಮಾಡಿದ್ರಲ್ಲ, ಅವ್ರನ್ನ ಒದ್ದು ಒಳಗಾಕಿ ಅವ್ರಿಗೆ ಸರಿಯಾಗಿ ಶಿಕ್ಷೆ ಆದಾಗ ಮಾತ್ರ ಸೌಜನ್ಯ ಸಾವಿಗೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ನೀವು ಹೇಳ್ದಂಗೆ ಬಹಳ ಬೇಸರದ ಸಂಗತಿ ಸೌಜನ್ಯಾಳ ಕುಟುಂಬಸ್ಥರೇ ಈ ಪ್ರಕರಣದಲ್ಲಿ ಭಾಗಿಯಾಗಿರೋದು. ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣನವರ್ ಮತ್ತು ಜಯನ್ನ ಜೊತೆಗೆ ವಿಠಲ್ ಗೌಡ ನಿರಂತರ ಸಂಪರ್ಕದಲ್ಲಿದ್ರು ಅನ್ನೋದು ಅವರ ಕಾಲ್ ಡೀಟೇಲ್ಸ್ ಅನ್ನ ಚೆಕ್ ಮಾಡಿದಾಗ ಪೊಲೀಸರಿಗೆ ಗೊತ್ತಾಗಿತ್ತು SITಗೆ. ಸೊ ಆ ಆಧಾರದ ಮೇಲೆ ವಿಠಲ್ ಗೌಡರನ್ನ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದಾಗ ಸತ್ಯ ಬಾಯ್ಬಿಟ್ಟಿದ್ದಾರೆ. ಸೊ ಇನ್ನು ಏನೆಲ್ಲ ವಿಚಾರಗಳು ಹೊರಗಡೆ ಬಂದಿದೆ ರೂಪೇಶ್? ಸದ್ಯ ಏನೆಲ್ಲ ಆಗ್ತಾ ಇದೆ ಅಲ್ಲಿ? ಸಿಂಧೂರ ಸದ್ಯಕ್ಕೆ ಸೀಮಿತವಾಗಿ ತನಿಖೆ ನಡೀತಾ ಇದೆ ಬುರುಡೆ ಬಗ್ಗೆ ಮಾತ್ರ. ಯಾಕಂತ ಹೇಳಿದ್ರೆ ಸದ್ಯಕ್ಕೀಗ ಬ್ರೇಕ್ ಮಾಡ್ಲಿಕ್ಕೆ ಕೊಟ್ಟಿದ್ದು ಬುರುಡೆ ಎಲ್ಲಿಂದ ಬಂತು, ಬುರುಡೆ ಹೇಗೆ ತಂದ್ರು ಅಂತೇಳಿ ಈ ಒಂದು ವಿಚಾರದಲ್ಲಿ 4 ಜನ
ಈಗ ಒಂದ್ ಕಡೆ ಇಲ್ಲಿ ಯೂಟ್ಯೂಬರ್ ಅಭಿಷೇಕ್ ಇರ್ಬೋದು, ಚಿನ್ನಯ್ಯ ಅದೆಲ್ಲವೂ ಕೂಡ ಪಾತ್ರಧಾರಿಗಳ ಸೂತ್ರಧಾರಿಗಳು ಜಯಂತಿ, ಮಟ್ಟಣ್ಣ, ಅದೇ ವಿಠಲ್ಗೌಡ. ಒಂದು ವಿಡಿಯೋ ಬಗ್ಗೆ ತನಿಖೆ ಮಾಡಿದಾಗ ಇವರು 3 ಜನರ ಬಂಡವಾಳ ಬಯಲಾಗ್ತಾ ಇದೆ. ಇನ್ನೂ ಕೂಡ ಕೆದಕ್ತಾ ಹೋಗ್ತಾ ಇದ್ದಂತೆ. ಯಾಕಂದ್ರೆ ಧರ್ಮಸ್ಥಳದಲ್ಲಿ ಒಂದೆರಡಲ್ಲ, ಸಾಕಷ್ಟು ಷಡ್ಯಂತ್ರಗಳನ್ನು ಮಾಡಿದ್ದಾರೆ, ಸಾಕಷ್ಟು ಅಪಪ್ರಚಾರಗಳು ಮಾಡಿದ್ದಾರೆ. ಅದರ ಮೂಲವನ್ನು ಹುಡುಕ್ತು ಹೋದಾಗ ಇನ್ನೂ ಕೂಡ ಆಳಕ್ಕೆ ಹೋಗ್ಬೋದು, ಕೇಸ್ ಇನ್ನೂ ಇನ್ ಡೀಟೇಲ್ ಆಗಿ ಹೋಗ್ಬೋದು. ಸದ್ಯಕ್ಕೆ ಟ್ರೈಲರ್, ಯಾಕಂತ ಹೇಳಿದ್ರೆ ಒಂದು ಪಾರ್ಟ್ 100ರಲ್ಲಿ 1 ಅಥವಾ 2 ಅಂಶಗಳನ್ನು ಮಾತ್ರ ಈಗ ತನಿಖೆ ಮಾಡ್ತಿರ್ತಕ್ಕಂಥದ್ದು. ಒಂದು ಅಂಶದಲ್ಲೇ ಈಗ ಇವರೆಲ್ಲ ಪಾತ್ರ ಬಯಲಾಗ್ತಾ ಇದೆ. ಹೀಗಾಗಿ ಹತ್ತವಾಗಿ SIT ಪೊಲೀಸರು ರಾತ್ರಿ ಮಧ್ಯರಾತ್ರಿವರೆಗೂ ಕೂಡ ತನಿಖೆಯನ್ನ ಮಾಡಿದ್ರು. ನಿನ್ನೆ ಇವತ್ತು ಕೂಡ ತನಿಖೆಯನ್ನು ಮುಂದುವರೆಸಿದ್ದಾರೆ. ಹೀಗಾಗಿ 3-4 ದಿನಗಳಿಂದ ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಲೆಕ್ಕ ಹಾಕಬಹುದು ಎಷ್ಟು ದೊಡ್ಡ ಮಟ್ಟ ಷಡ್ಯಂತ್ರ ಆಗಿದೆ ಅಂತ ಹೇಳಿ. ಒಬ್ಬರಿಗೆ ಯಾರಿಗಾದ್ರೂ ಆದ್ರೆ ನೋಟಿಸ್ ಕೊಟ್ಟು ವಿಚಾರಣೆ ಬರ್ಲಿಕ್ಕೆ ಹೇಳಿದ್ರೆ ಬೆಳಿಗ್ಗೆ ಕರೀತಾರೆ 9 ಗಂಟೆಗೆ, ಸಂಜೆ 5 ಗಂಟೆಗೆ ಹೋಗಪ್ಪ ಅಂತೇಳಿ ಕಳಿಸ್ಕೊಡ್ತಾರೆ. ಆದ್ರೆ ಇಲ್ಲಿ ಕಳಿಸ್ಕೊಡ್ತಾ ಇಲ್ಲ ಮಟ್ಟಣ್ಣವ್ರನ್ನ, ಜಯಂತ್ ಅವ್ರನ್ನ ಕಳಿಸ್ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ಪ್ರಮಾಣದಲ್ಲಿ ಅವ್ರ ವಿರುದ್ಧವಾಗಿರ್ತಕ್ಕಂಥ ಮಹತ್ವ ಸಾಕ್ಷಿಗಳು ಇರ್ಬೋದು ಅಂತ ಹೇಳಿ ಅವ್ರು ನಾಳೆ ಪ್ರಶ್ನೆ ಮಾಡ್ತಾರೆ. 3 ದಿನ ಯಾಕೆ ಮನೆ ಹೋಗ್ಲಿಕ್ಕೆ ಕೊಟ್ಟಿಲ್ಲ, ನಮಗೆ ವಶಕ್ಕೆ ಇಟ್ಕೊಂಡು ತನಿಖೆ ಮಾಡ್ತಾ ಇದ್ರು ಅಂತ ಹೇಳಿದಾಗ ಎಲ್ಲಾ ದಾಖಲೆಗಳನ್ನ ಕೋರ್ಟ್ ಮುಂದೆ ಕೊಡ್ತಾರೆ SIT ಪೊಲೀಸ್ನವರು. ಹೀಗಾಗಿ ಲಾಜಿಕಲ್ ಪಾಯಿಂಟ್, ಲಾಜಿಕಲ್ ಎಂಡ್ ಏನೂ ಆಗೇ ಇಲ್ಲ ಅಂತ ಹೇಳಿ ತನಿಖೆ ವೇಳೆಯಲ್ಲಿ ಹೇಳ್ತಾ ಇದ್ರಲ್ಲ, ಈಗ ಮಾಧ್ಯಮಗಳು ಬಂದು ಹೊರಗಡೆ ಬಂದು ಏನೂ ಆಗೇ ಇಲ್ಲ ಅಂತಿದ್ರಲ್ಲ, ಈಗ ಎಲ್ಲದಕ್ಕೂ ಕೂಡ ಉತ್ತರ ಕೊಡಿ ಅಂತೇಳಿ SIT ಪೊಲೀಸ್ನವರು ಪ್ರಶ್ನೆಗಳ ಸುರಿಮಳೆಯನ್ನೇ ಗೈತಾ ಇದ್ದಾರೆ. ಆದ್ರೆ ಈಗ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಸತ್ಯ ಹೇಳೋರಿಗೆ ಧೈರ್ಯ ಇರುತ್ತೆ, ಸುಳ್ಳು ಹೇಳೋರಿಗೆ ಎಲ್ಲಿರುತ್ತೆ ಅಂತ ಹೇಳಿ. ಹೀಗಾಗಿ ಲೀಲಾಜಾಲವಾಗಿ ಸುಳ್ಳು ಹೇಳ್ತಿದ್ದವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಒಬ್ರು ಸುಳ್ಳು ಹೇಳಿ ತಪ್ಪಿಸ್ಕೊಳ್ಬಹುದು, 3 ಜನ ಕುಳಿಸ್ಕೊಂಡು ಕೇಳಿದಾಗ ಸತ್ಯ ಹೇಳಲೇಬೇಕಾಗತ್ತೆ. ಯಾಕಂದ್ರೆ ನಾನು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಜಯಂತ್ ನೀನೇ ಕೊಟ್ಟಿದೆಯಪ್ಪ ಅಂತೇಳಿ ಹೇಳ್ತಾರೆ. ಹೀಗಾಗಿ ಮಟ್ಟಣ್ಣ ಅವ್ರ ಮುಂದೆ ವಿಠಲ್ಗೌಡರು ಹೇಳಿದಾಗಲೂ ಕೂಡ ಅದೇ ಪ್ರಶ್ನೆಗಳು ಬರ್ತಾ ಇದೆ. ಹೀಗಾಗಿ ಸಮಸ್ಯೆಗಳಾಗಿದೆ, ತನಿಖೆ ಮುಂದುವರೆದಿದೆ. ಇನ್ನೂ ಕೂಡ ಸಾಕ್ಷ್ಯಾಧಾರ ಕಲೆ ಹಾಕಿದ್ರೆ ಅರೆಸ್ಟ್ ಕೂಡ ಆಗಬಹುದು ಈ ಪ್ರಕರಣದಲ್ಲಿ. ಸಿಂಧೂರ. ಓಕೆ, ಥ್ಯಾಂಕ್ ಯು ರೂಪೇಶ್, ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಈ ಬುರುಡೆ ವಿಠಲ್ಗೌಡ, ಈ ಬುರುಡೆ ಗ್ಯಾಂಗ್ ಏನಿತ್ತಲ್ಲ, ಅಂತಿಂತ ಬುರುಡೆ ಗ್ಯಾಂಗ್ ಅಲ್ಲ ಇವರು ಏನೆಲ್ಲ ಷಡ್ಯಂತ್ರಗಳನ್ನ ಮಾಡಿದ್ರು ಅನ್ನೋದು ಗೊತ್ತಾಗಿದೆ. ಅಲ್ಲ ರೀ, ಸೌಜನ್ಯ ಸಾವಿಗೆ ನ್ಯಾಯ ಬೇಕು ಅಂತ ಹೋರಾಟ ಮಾಡ್ತಿದ್ದಂತ ಸೌಜನ್ಯ ಕುಟುಂಬಸ್ಥರೇ ಈ ಬುರುಡೆ ತಗೊಂಡ್ಬಂದು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ಹಿಂಗ್ ಮಾಡಿದ್ವಿ ಅಂತ ಹೇಳ್ತಾರಲ್ಲ, ಮನುಷ್ಯರೇನ್ರಿ ಅವರು? ಇವರು ಸೌಜನ್ಯ ಕುಟುಂಬಸ್ಥರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ಬೇಕು. ಆ ಹೆಣ್ಣು ಮಗಳ ಅತ್ಯಾಚಾರ ಮತ್ತು ಸಾವಿನ ಪ್ರಕರಣವನ್ನ ಇವರ ಒಂದು ತೆವಲಿಗೆ ಬಳಸ್ಕೊಂಡ್ರಲ್ಲ, ಇವರ ದುರಾಸೆಗೆ ಬಳಸ್ಕೊಂಡ್ರಲ್ಲ, ಇದಕ್ಕಿಂತ ದುರಂತದ ಒಂದು ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಲ್ಲ ಅಂತ ಅನ್ಸುತ್ತೆ. ಆ ಹೆಣ್ಣು ಮಗಳ ಸಾವನ್ನ ಸ್ವಂತ ಕುಟುಂಬದವರೇ ಅವರ ದ್ವೇಷಕ್ಕೆ, ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರಕ್ಕೆ ಬಳಸ್ಕೊಳ್ತಾರೆ ಅಂತಂದ್ರೆ ಇನ್ನ ಬೇರೆಯವ್ರು ಏನ್ರಿ ಮಾಡಕ್ ಹೋಗ್ತಾರೆ? ನೋಡೋಣ, ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಅರೆಸ್ಟ್ ಆಗೋ ಸಾಧ್ಯತೆಗಳು ಕೂಡ ಇದೆ. ಇದನ್ನೇ ಪವರ್ ಟಿವಿ ಅವತ್ತಿಂದಾನು ಹೇಳ್ತಾನೆ ಬರ್ತಾ ಇತ್ತು, ಸೌಜನ್ಯ ಹೋರಾಟ ದಿಕ್ಕು ತಪ್ಪಿ ಎಷ್ಟೋ ವರ್ಷ ಆಗಿದೆ ಅಂತ ಹೇಳಿ.